ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಜನರನ್ನು ಹುಲಿಗಳು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಹುಲಿಗಳ ಕಾಟಕ್ಕೆ ಇಲ್ಲಿಯ ಜನತೆ ಹೈರಾಣಾಗಿದ್ದಾರೆ. ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಹುಲಿಗಳು ಹಸುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಲ್ಲಿ ಹಗಲು ವೇಳೆಯಲ್ಲಿ ರೈತರಿಗೆ ಗೋಚರ ಆಗುವಂಥದ್ದು. ಆದ್ದರಿಂದ ಹುಲಿಯನ್ನು ಹಿಡಿಬೇಕಂತೇಳಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈಗ ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮದ ಸುತ್ತಮುತ್ತ ಒಂದು ಹುಲಿ ಇದೆ ಅಂತ ಹೇಳಿ ಆ ಹುಲಿಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿರುವಂಥದ್ದು. ಕಾರ್ಯಾಚರಣೆ ಕೂಡ ಆರಂಭವಾಗಿದೆ. ಈಗ ಸದ್ಯಕ್ಕೆ 2 ಆನೆ ಬಂದಿದೆ. ಶ್ರೀರಾಮ ಮತ್ತು ಗೋಪಿ ಅಂತೇಳಿ ದುಬಾರೆ ಆನೆ ಶಿಬಿರದಿಂದ 2 ಆನೆಗಳನ್ನು ಕರೆತರಲಾಗಿದೆ. ಸುಮಾರು 40 ಸಿಬ್ಬಂದಿಗಳಿದ್ದಾರೆ. ಈಗ ಶಾರ್ಪ್ ಶೂಟರ್ ಹಾಗೂ ವೈದ್ಯರು ಕೂಡ ತಕ್ಷಣ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲ ಸೇರಿ ಈ ಒಂದು ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅನುಮತಿಯನ್ನು ಕೂಡ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ತೆರಾಲು ಗ್ರಾಮದ ಸದ್ಯಕ್ಕೆ ಈ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೋಯ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ಹಿರಿಯ ಅರಣ್ಯಾಧಿಕಾರಿಗಳು ಅಂದರೆ ACF DCF ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ನೋಡ್ಬೋದು, ಪಕ್ಕದಲ್ಲಿ ಕಾಡು ಇದೆ, ಇನ್ನೊಂದು ಕಡೆ ಕಾಫಿ ತೋಟ, ಆ ಕಡೆ ಹೋದರೆ ಕಾಫಿ ತೋಟ ಇದೆ. ತೋಟದಲ್ಲಿ ಜನತೆ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಕಾರ್ಮಿಕರು ಬರ್ತಾ ಇಲ್ಲ ಅಂತ ಹೇಳಿ ಜನತೆ ತುಂಬ ಸಂಕಷ್ಟದಲ್ಲಿದ್ದಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ತೆರಾಲು ಮಾತ್ರ ಅಲ್ಲ, ಸುತ್ತಮುತ್ತ ಟಿ-ಶೆಟ್ಟಿಗೇರಿ ಇರ್ಬೋದು, ಹರಿಹರ ಇರ್ಬೋದು, ಬೆಳ್ಳೂರು ಇರ್ಬೋದು, ಈ ಕಡೆ ಎಲ್ಲ ಹುಲಿ ಕಾಟ ಇದೆ. ಅದು ಆದರೆ ಬೇರೆ ಬೇರೆ ಹುಲಿಯ ಒಂದೇ ಹುಲಿ ಅಂತ ಹೇಳುವಂಥದ್ದು ಐಡೆಂಟಿಫೈ ಆಗಿಲ್ಲ. ಸದ್ಯಕ್ಕೆ ಈಗ ಒಂದು ಹುಲಿ ಹಿಡಲಿಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದು ಪಕ್ಕದಲ್ಲಿ ಒಂದು ಖಾಸಗಿ ಅರಣ್ಯವನ್ನು ಬೆಳೆಸಿದ್ದಾರೆ. ಒಂದು 250ರಿಂದ 300 ಎಕರೆ ಇದೆ. ಅದರ ಒಳಗೆ ಇದೆ ಅಂತ ಹೇಳುವಂಥ ಮಾಹಿತಿ ಸಿಕ್ಕಿದೆ. ಆದ್ದರಿಂದ ನಾಳೆ ಬೆಳಗ್ಗೆಯಿಂದ ಅಲ್ಲಿಯೂ ಕೂಡ ಒಂದು ಕಾರ್ಯಾಚರಣೆ ಮಾಡಿ ಹುಲಿಯನ್ನು ಸೆರೆ ಹಿಡಿಯುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಅರವಳಿಕೆ ತಜ್ಞರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಹುಲಿ ಯಾವುದು ತೊಂದರೆ ಕೊಡ್ತಾ ಇದೆ ಜನರಿಗೆ, ಗ್ರಾಮಗಳೊಳಗೆ ಯಾವ್ದು ಬರ್ತಾ ಇದೆ, ಹಸುಗಳನ್ನು ಯಾವುದು ಕೊಂದು ಹಾಕ್ತಾ ಇದೆ, ಆ ಹುಲಿಯನ್ನು ಹಿಡಿದು ಸಾಗಾಟ ಮಾಡಲಿಕ್ಕೆ ಅರಣ್ಯ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ಈ ಕಾರ್ಯಾಚರಣೆ ಆರಂಭ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಜನರನ್ನು ಹುಲಿಗಳು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಹುಲಿಗಳ ಕಾಟಕ್ಕೆ ಇಲ್ಲಿಯ ಜನತೆ ಹೈರಾಣಾಗಿದ್ದಾರೆ. ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಹುಲಿಗಳು ಹಸುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಲ್ಲಿ ಹಗಲು ವೇಳೆಯಲ್ಲಿ ರೈತರಿಗೆ ಗೋಚರ ಆಗುವಂಥದ್ದು. ಆದ್ದರಿಂದ ಹುಲಿಯನ್ನು ಹಿಡಿಬೇಕಂತೇಳಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈಗ ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮದ ಸುತ್ತಮುತ್ತ ಒಂದು ಹುಲಿ ಇದೆ ಅಂತ ಹೇಳಿ ಆ ಹುಲಿಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿರುವಂಥದ್ದು. ಕಾರ್ಯಾಚರಣೆ ಕೂಡ ಆರಂಭವಾಗಿದೆ. ಈಗ ಸದ್ಯಕ್ಕೆ 2 ಆನೆ ಬಂದಿದೆ. ಶ್ರೀರಾಮ ಮತ್ತು ಗೋಪಿ ಅಂತೇಳಿ ದುಬಾರೆ ಆನೆ ಶಿಬಿರದಿಂದ 2 ಆನೆಗಳನ್ನು ಕರೆತರಲಾಗಿದೆ. ಸುಮಾರು 40 ಸಿಬ್ಬಂದಿಗಳಿದ್ದಾರೆ. ಈಗ ಶಾರ್ಪ್ ಶೂಟರ್ ಹಾಗೂ ವೈದ್ಯರು ಕೂಡ ತಕ್ಷಣ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲ ಸೇರಿ ಈ ಒಂದು ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅನುಮತಿಯನ್ನು ಕೂಡ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ತೆರಾಲು ಗ್ರಾಮದ ಸದ್ಯಕ್ಕೆ ಈ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೋಯ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ಹಿರಿಯ ಅರಣ್ಯಾಧಿಕಾರಿಗಳು ಅಂದರೆ ACF DCF ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ನೋಡ್ಬೋದು, ಪಕ್ಕದಲ್ಲಿ ಕಾಡು ಇದೆ, ಇನ್ನೊಂದು ಕಡೆ ಕಾಫಿ ತೋಟ, ಆ ಕಡೆ ಹೋದರೆ ಕಾಫಿ ತೋಟ ಇದೆ. ತೋಟದಲ್ಲಿ ಜನತೆ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಕಾರ್ಮಿಕರು ಬರ್ತಾ ಇಲ್ಲ ಅಂತ ಹೇಳಿ ಜನತೆ ತುಂಬ ಸಂಕಷ್ಟದಲ್ಲಿದ್ದಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ತೆರಾಲು ಮಾತ್ರ ಅಲ್ಲ, ಸುತ್ತಮುತ್ತ ಟಿ-ಶೆಟ್ಟಿಗೇರಿ ಇರ್ಬೋದು, ಹರಿಹರ ಇರ್ಬೋದು, ಬೆಳ್ಳೂರು ಇರ್ಬೋದು, ಈ ಕಡೆ ಎಲ್ಲ ಹುಲಿ ಕಾಟ ಇದೆ. ಅದು ಆದರೆ ಬೇರೆ ಬೇರೆ ಹುಲಿಯ ಒಂದೇ ಹುಲಿ ಅಂತ ಹೇಳುವಂಥದ್ದು ಐಡೆಂಟಿಫೈ ಆಗಿಲ್ಲ. ಸದ್ಯಕ್ಕೆ ಈಗ ಒಂದು ಹುಲಿ ಹಿಡಲಿಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದು ಪಕ್ಕದಲ್ಲಿ ಒಂದು ಖಾಸಗಿ ಅರಣ್ಯವನ್ನು ಬೆಳೆಸಿದ್ದಾರೆ. ಒಂದು 250ರಿಂದ 300 ಎಕರೆ ಇದೆ. ಅದರ ಒಳಗೆ ಇದೆ ಅಂತ ಹೇಳುವಂಥ ಮಾಹಿತಿ ಸಿಕ್ಕಿದೆ. ಅದರಿಂದ ನಾಳೆ ಬೆಳಗ್ಗೆಯಿಂದ ಅಲ್ಲಿಯೂ ಕೂಡ ಒಂದು ಕಾರ್ಯಾಚರಣೆ ಮಾಡಿ ಹುಲಿಯನ್ನು ಸೆರೆ ಹಿಡಿಯುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಅರವಳಿಕೆ ತಜ್ಞರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಹುಲಿ ಯಾವುದು ತೊಂದರೆ ಕೊಡ್ತಾ ಇದೆ ಜನರಿಗೆ, ಗ್ರಾಮಗಳೊಳಗೆ ಯಾವ್ದು ಬರ್ತಾ ಇದೆ, ಹಸುಗಳನ್ನು ಯಾವುದು ಕೊಂದು ಹಾಕ್ತಾ ಇದೆ, ಆ ಹುಲಿಯನ್ನು ಹಿಡಿದು ಸಾಗಾಟ ಮಾಡಲಿಕ್ಕೆ ಅರಣ್ಯ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ಈ ಕಾರ್ಯಾಚರಣೆ ಆರಂಭ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಜನರನ್ನು ಹುಲಿಗಳು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಹುಲಿಗಳ ಕಾಟಕ್ಕೆ ಇಲ್ಲಿಯ ಜನತೆ ಹೈರಾಣಾಗಿದ್ದಾರೆ. ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಹುಲಿಗಳು ಹಸುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಲ್ಲಿ ಹಗಲು ವೇಳೆಯಲ್ಲಿ ರೈತರಿಗೆ ಗೋಚರ ಆಗುವಂಥದ್ದು. ಆದ್ದರಿಂದ ಹುಲಿಯನ್ನು ಹಿಡಿಬೇಕಂತೇಳಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈಗ ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮದ ಸುತ್ತಮುತ್ತ ಒಂದು ಹುಲಿ ಇದೆ ಅಂತ ಹೇಳಿ ಆ ಹುಲಿಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿರುವಂಥದ್ದು. ಕಾರ್ಯಾಚರಣೆ ಕೂಡ ಆರಂಭವಾಗಿದೆ. ಈಗ ಸದ್ಯಕ್ಕೆ 2 ಆನೆ ಬಂದಿದೆ. ಶ್ರೀರಾಮ ಮತ್ತು ಗೋಪಿ ಅಂತೇಳಿ ದುಬಾರೆ ಆನೆ ಶಿಬಿರದಿಂದ 2 ಆನೆಗಳನ್ನು ಕರೆತರಲಾಗಿದೆ. ಸುಮಾರು 40 ಸಿಬ್ಬಂದಿಗಳಿದ್ದಾರೆ. ಈಗ ಶಾರ್ಪ್ ಶೂಟರ್ ಹಾಗೂ ವೈದ್ಯರು ಕೂಡ ತಕ್ಷಣ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲ ಸೇರಿ ಈ ಒಂದು ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅನುಮತಿಯನ್ನು ಕೂಡ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ತೆರಾಲು ಗ್ರಾಮದ ಸದ್ಯಕ್ಕೆ ಈ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೋಯ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ಹಿರಿಯ ಅರಣ್ಯಾಧಿಕಾರಿಗಳು ಅಂದರೆ ACF DCF ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ನೋಡ್ಬೋದು, ಪಕ್ಕದಲ್ಲಿ ಕಾಡು ಇದೆ, ಇನ್ನೊಂದು ಕಡೆ ಕಾಫಿ ತೋಟ, ಆ ಕಡೆ ಹೋದರೆ ಕಾಫಿ ತೋಟ ಇದೆ. ತೋಟದಲ್ಲಿ ಜನತೆ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಕಾರ್ಮಿಕರು ಬರ್ತಾ ಇಲ್ಲ ಅಂತ ಹೇಳಿ ಜನತೆ ತುಂಬ ಸಂಕಷ್ಟದಲ್ಲಿದ್ದಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ತೆರಾಲು ಮಾತ್ರ ಅಲ್ಲ, ಸುತ್ತಮುತ್ತ ಟಿ-ಶೆಟ್ಟಿಗೇರಿ ಇರ್ಬೋದು, ಹರಿಹರ ಇರ್ಬೋದು, ಬೆಳ್ಳೂರು ಇರ್ಬೋದು, ಈ ಕಡೆ ಎಲ್ಲ ಹುಲಿ ಕಾಟ ಇದೆ. ಅದು ಆದರೆ ಬೇರೆ ಬೇರೆ ಹುಲಿಯ ಒಂದೇ ಹುಲಿ ಅಂತ ಹೇಳುವಂಥದ್ದು ಐಡೆಂಟಿಫೈ ಆಗಿಲ್ಲ. ಸದ್ಯಕ್ಕೆ ಈಗ ಒಂದು ಹುಲಿ ಹಿಡಲಿಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದು ಪಕ್ಕದಲ್ಲಿ ಒಂದು ಖಾಸಗಿ ಅರಣ್ಯವನ್ನು ಬೆಳೆಸಿದ್ದಾರೆ. ಒಂದು 250ರಿಂದ 300 ಎಕರೆ ಇದೆ. ಅದರ ಒಳಗೆ ಇದೆ ಅಂತ ಹೇಳುವಂಥ ಮಾಹಿತಿ ಸಿಕ್ಕಿದೆ. ಅದರಿಂದ ನಾಳೆ ಬೆಳಗ್ಗೆಯಿಂದ ಅಲ್ಲಿಯೂ ಕೂಡ ಒಂದು ಕಾರ್ಯಾಚರಣೆ
ಕಾರ್ಯಾಚರಣೆ ಮಾಡಿ ಹುಲಿಯನ್ನು ಸೆರೆ ಹಿಡಿಯುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಅರವಳಿಕೆ ತಜ್ಞರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಹುಲಿ ಯಾವುದು ತೊಂದರೆ ಕೊಡ್ತಾ ಇದೆ ಜನರಿಗೆ, ಗ್ರಾಮಗಳೊಳಗೆ ಯಾವ್ದು ಬರ್ತಾ ಇದೆ, ಹಸುಗಳನ್ನು ಯಾವುದು ಕೊಂದು ಹಾಕ್ತಾ ಇದೆ, ಆ ಹುಲಿಯನ್ನು ಹಿಡಿದು ಸಾಗಾಟ ಮಾಡಲಿಕ್ಕೆ ಅರಣ್ಯ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ಈ ಕಾರ್ಯಾಚರಣೆ ಆರಂಭ ಮಾಡಿರುವಂಥದ್ದು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಜನರನ್ನು ಹುಲಿಗಳು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಹುಲಿಗಳ ಕಾಟಕ್ಕೆ ಇಲ್ಲಿಯ ಜನತೆ ಹೈರಾಣಾಗಿದ್ದಾರೆ. ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಹುಲಿಗಳು ಹಸುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಲ್ಲಿ ಹಗಲು ವೇಳೆಯಲ್ಲಿ ರೈತರಿಗೆ ಗೋಚರ ಆಗುವಂಥದ್ದು. ಆದ್ದರಿಂದ ಹುಲಿಯನ್ನು ಹಿಡಿಬೇಕಂತೇಳಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈಗ ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮದ ಸುತ್ತಮುತ್ತ ಒಂದು ಹುಲಿ ಇದೆ ಅಂತ ಹೇಳಿ ಆ ಹುಲಿಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿರುವಂಥದ್ದು. ಕಾರ್ಯಾಚರಣೆ ಕೂಡ ಆರಂಭವಾಗಿದೆ. ಈಗ ಸದ್ಯಕ್ಕೆ 2 ಆನೆ ಬಂದಿದೆ. ಶ್ರೀರಾಮ ಮತ್ತು ಗೋಪಿ ಅಂತೇಳಿ ದುಬಾರೆ ಆನೆ ಶಿಬಿರದಿಂದ 2 ಆನೆಗಳನ್ನು ಕರೆತರಲಾಗಿದೆ. ಸುಮಾರು 40 ಸಿಬ್ಬಂದಿಗಳಿದ್ದಾರೆ. ಈಗ ಶಾರ್ಪ್ ಶೂಟರ್ ಹಾಗೂ ವೈದ್ಯರು ಕೂಡ ತಕ್ಷಣ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲ ಸೇರಿ ಈ ಒಂದು ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅನುಮತಿಯನ್ನು ಕೂಡ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ತೆರಾಲು ಗ್ರಾಮದ ಸದ್ಯಕ್ಕೆ ಈ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೋಯ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ಹಿರಿಯ ಅರಣ್ಯಾಧಿಕಾರಿಗಳು ಅಂದರೆ ACF DCF ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ನೋಡ್ಬೋದು, ಪಕ್ಕದಲ್ಲಿ ಕಾಡು ಇದೆ, ಇನ್ನೊಂದು ಕಡೆ ಕಾಫಿ ತೋಟ, ಆ ಕಡೆ ಹೋದರೆ ಕಾಫಿ ತೋಟ ಇದೆ. ತೋಟದಲ್ಲಿ ಜನತೆ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಕಾರ್ಮಿಕರು ಬರ್ತಾ ಇಲ್ಲ ಅಂತ ಹೇಳಿ ಜನತೆ ತುಂಬ ಸಂಕಷ್ಟದಲ್ಲಿದ್ದಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ತೆರಾಲು ಮಾತ್ರ ಅಲ್ಲ, ಸುತ್ತಮುತ್ತ ಟಿ-ಶೆಟ್ಟಿಗೇರಿ ಇರ್ಬೋದು, ಹರಿಹರ ಇರ್ಬೋದು, ಬೆಳ್ಳೂರು ಇರ್ಬೋದು, ಈ ಕಡೆ ಎಲ್ಲ ಹುಲಿ ಕಾಟ ಇದೆ. ಅದು ಆದರೆ ಬೇರೆ ಬೇರೆ ಹುಲಿಯ ಒಂದೇ ಹುಲಿ ಅಂತ ಹೇಳುವಂಥದ್ದು ಐಡೆಂಟಿಫೈ ಆಗಿಲ್ಲ. ಸದ್ಯಕ್ಕೆ ಈಗ ಒಂದು ಹುಲಿ ಹಿಡಲಿಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದು ಪಕ್ಕದಲ್ಲಿ ಒಂದು ಖಾಸಗಿ ಅರಣ್ಯವನ್ನು ಬೆಳೆಸಿದ್ದಾರೆ. ಒಂದು 250ರಿಂದ 300 ಎಕರೆ ಇದೆ. ಅದರ ಒಳಗೆ ಇದೆ ಅಂತ ಹೇಳುವಂಥ ಮಾಹಿತಿ ಸಿಕ್ಕಿದೆ. ಆದ್ದರಿಂದ ನಾಳೆ ಬೆಳಗ್ಗೆಯಿಂದ ಅಲ್ಲಿಯೂ ಕೂಡ ಒಂದು ಕಾರ್ಯಾಚರಣೆ ಮಾಡಿ ಹುಲಿಯನ್ನು ಸೆರೆ ಹಿಡಿಯುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಅರವಳಿಕೆ ತಜ್ಞರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಹುಲಿ ಯಾವುದು ತೊಂದರೆ ಕೊಡ್ತಾ ಇದೆ ಜನರಿಗೆ, ಗ್ರಾಮಗಳೊಳಗೆ ಯಾವ್ದು ಬರ್ತಾ ಇದೆ, ಹಸುಗಳನ್ನು ಯಾವುದು ಕೊಂದು ಹಾಕ್ತಾ ಇದೆ, ಆ ಹುಲಿಯನ್ನು ಹಿಡಿದು ಸಾಗಾಟ ಮಾಡಲಿಕ್ಕೆ ಅರಣ್ಯ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ಈ ಕಾರ್ಯಾಚರಣೆ ಆರಂಭ ಮಾಡಿರುವಂಥದ್ದು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಜನರನ್ನು ಹುಲಿಗಳು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಹುಲಿಗಳ ಕಾಟಕ್ಕೆ ಇಲ್ಲಿಯ ಜನತೆ ಹೈರಾಣಾಗಿದ್ದಾರೆ. ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಹುಲಿಗಳು ಹಸುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಲ್ಲಿ ಹಗಲು ವೇಳೆಯಲ್ಲಿ ರೈತರಿಗೆ ಗೋಚರ ಆಗುವಂಥದ್ದು. ಆದ್ದರಿಂದ ಹುಲಿಯನ್ನು ಹಿಡಿಬೇಕಂತೇಳಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈಗ ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮದ ಸುತ್ತಮುತ್ತ ಒಂದು ಹುಲಿ ಇದೆ ಅಂತ ಹೇಳಿ ಆ ಹುಲಿಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿರುವಂಥದ್ದು. ಕಾರ್ಯಾಚರಣೆ ಕೂಡ ಆರಂಭವಾಗಿದೆ. ಈಗ ಸದ್ಯಕ್ಕೆ 2 ಆನೆ ಬಂದಿದೆ. ಶ್ರೀರಾಮ ಮತ್ತು ಗೋಪಿ ಅಂತೇಳಿ ದುಬಾರೆ ಆನೆ ಶಿಬಿರದಿಂದ 2 ಆನೆಗಳನ್ನು ಕರೆತರಲಾಗಿದೆ. ಸುಮಾರು 40 ಸಿಬ್ಬಂದಿಗಳಿದ್ದಾರೆ. ಈಗ ಶಾರ್ಪ್ ಶೂಟರ್ ಹಾಗೂ ವೈದ್ಯರು ಕೂಡ ತಕ್ಷಣ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲ ಸೇರಿ ಈ ಒಂದು ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅನುಮತಿಯನ್ನು ಕೂಡ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ತೆರಾಲು ಗ್ರಾಮದ ಸದ್ಯಕ್ಕೆ ಈ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೋಯ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ಹಿರಿಯ ಅರಣ್ಯಾಧಿಕಾರಿಗಳು ಅಂದರೆ ACF DCF ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ನೋಡ್ಬೋದು, ಪಕ್ಕದಲ್ಲಿ ಕಾಡು ಇದೆ, ಇನ್ನೊಂದು ಕಡೆ ಕಾಫಿ ತೋಟ, ಆ ಕಡೆ ಹೋದರೆ ಕಾಫಿ ತೋಟ ಇದೆ. ತೋಟದಲ್ಲಿ ಜನತೆ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಕಾರ್ಮಿಕರು ಬರ್ತಾ ಇಲ್ಲ ಅಂತ ಹೇಳಿ ಜನತೆ ತುಂಬ ಸಂಕಷ್ಟದಲ್ಲಿದ್ದಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ತೆರಾಲು ಮಾತ್ರ ಅಲ್ಲ, ಸುತ್ತಮುತ್ತ ಟಿ-ಶೆಟ್ಟಿಗೇರಿ ಇರ್ಬೋದು, ಹರಿಹರ ಇರ್ಬೋದು, ಬೆಳ್ಳೂರು ಇರ್ಬೋದು, ಈ ಕಡೆ ಎಲ್ಲ ಹುಲಿ ಕಾಟ ಇದೆ. ಅದು ಆದರೆ ಬೇರೆ ಬೇರೆ ಹುಲಿಯ ಒಂದೇ ಹುಲಿ ಅಂತ ಹೇಳುವಂಥದ್ದು ಐಡೆಂಟಿಫೈ ಆಗಿಲ್ಲ. ಸದ್ಯಕ್ಕೆ ಈಗ ಒಂದು ಹುಲಿ ಹಿಡಲಿಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದು ಪಕ್ಕದಲ್ಲಿ ಒಂದು ಖಾಸಗಿ ಅರಣ್ಯವನ್ನು ಬೆಳೆಸಿದ್ದಾರೆ. ಒಂದು 250ರಿಂದ 300 ಎಕರೆ ಇದೆ. ಅದರ ಒಳಗೆ ಇದೆ ಅಂತ ಹೇಳುವಂಥ ಮಾಹಿತಿ ಸಿಕ್ಕಿದೆ. ಆದ್ದರಿಂದ ನಾಳೆ ಬೆಳಗ್ಗೆಯಿಂದ ಅಲ್ಲಿಯೂ ಕೂಡ ಒಂದು ಕಾರ್ಯಾಚರಣೆ ಮಾಡಿ ಹುಲಿಯನ್ನು ಸೆರೆ ಹಿಡಿಯುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಅರವಳಿಕೆ ತಜ್ಞರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಹುಲಿ ಯಾವುದು ತೊಂದರೆ ಕೊಡ್ತಾ ಇದೆ ಜನರಿಗೆ, ಗ್ರಾಮಗಳೊಳಗೆ ಯಾವ್ದು ಬರ್ತಾ ಇದೆ, ಹಸುಗಳನ್ನು ಯಾವುದು ಕೊಂದು ಹಾಕ್ತಾ ಇದೆ, ಆ ಹುಲಿಯನ್ನು ಹಿಡಿದು ಸಾಗಾಟ ಮಾಡಲಿಕ್ಕೆ ಅರಣ್ಯ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ಈ ಕಾರ್ಯಾಚರಣೆ ಆರಂಭ ಮಾಡಿರುವಂಥದ್ದು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಜನರನ್ನು ಹುಲಿಗಳು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಹುಲಿಗಳ ಕಾಟಕ್ಕೆ ಇಲ್ಲಿಯ ಜನತೆ ಹೈರಾಣಾಗಿದ್ದಾರೆ. ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಹುಲಿಗಳು ಹಸುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಲ್ಲಿ ಹಗಲು ವೇಳೆಯಲ್ಲಿ ರೈತರಿಗೆ ಗೋಚರ ಆಗುವಂಥದ್ದು. ಆದ್ದರಿಂದ ಹುಲಿಯನ್ನು ಹಿಡಿಬೇಕಂತೇಳಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈಗ ಪೊನ್ನಂಪೇಟೆ ತಾಲೂಕಿನ ತೆರಾಲು ಗ್ರಾಮದ ಸುತ್ತಮುತ್ತ ಒಂದು ಹುಲಿ ಇದೆ ಅಂತ ಹೇಳಿ ಆ ಹುಲಿಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿರುವಂಥದ್ದು. ಕಾರ್ಯಾಚರಣೆ ಕೂಡ ಆರಂಭವಾಗಿದೆ. ಈಗ ಸದ್ಯಕ್ಕೆ 2 ಆನೆ ಬಂದಿದೆ. ಶ್ರೀರಾಮ ಮತ್ತು ಗೋಪಿ ಅಂತೇಳಿ ದುಬಾರೆ ಆನೆ ಶಿಬಿರದಿಂದ 2 ಆನೆಗಳನ್ನು ಕರೆತರಲಾಗಿದೆ. ಸುಮಾರು 40 ಸಿಬ್ಬಂದಿಗಳಿದ್ದಾರೆ. ಈಗ ಶಾರ್ಪ್ ಶೂಟರ್ ಹಾಗೂ ವೈದ್ಯರು ಕೂಡ ತಕ್ಷಣ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲ ಸೇರಿ ಈ ಒಂದು ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹುಲಿಯನ್ನು ಸೆರೆ ಹಿಡಲಿಕ್ಕೆ ಅನುಮತಿಯನ್ನು ಕೂಡ ಹಿರಿಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ತೆರಾಲು ಗ್ರಾಮದ ಸದ್ಯಕ್ಕೆ ಈ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೋಯ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ ಹಿರಿಯ ಅರಣ್ಯಾಧಿಕಾರಿಗಳು ಅಂದರೆ ACF DCF ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ನೋಡ್ಬೋದು, ಪಕ್ಕದಲ್ಲಿ ಕಾಡು ಇದೆ,
ಇನ್ನೊಂದು ಕಡೆ ಕಾಫಿ ತೋಟ, ಆ ಕಡೆ ಹೋದರೆ ಕಾಫಿ ತೋಟ ಇದೆ. ತೋಟದಲ್ಲಿ ಜನತೆ ಯಾವಾಗಲೂ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಕಾರ್ಮಿಕರು ಬರ್ತಾ ಇಲ್ಲ ಅಂತ ಹೇಳಿ ಜನತೆ ತುಂಬ ಸಂಕಷ್ಟದಲ್ಲಿದ್ದಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ತೆರಾಲು ಮಾತ್ರ ಅಲ್ಲ, ಸುತ್ತಮುತ್ತ ಟಿ ಶೆಟ್ಟಿಗೇರಿ ಇರ್ಬೋದು, ಹರಿಹರ ಇರ್ಬೋದು, ಬೆಳ್ಳೂರು ಇರ್ಬೋದು, ಈ ಕಡೆ ಎಲ್ಲ ಹುಲಿ ಕಾಟ ಇದೆ. ಅದು ಆದರೆ ಬೇರೆ ಬೇರೆ ಹುಲಿಯ ಒಂದೇ ಹುಲಿ ಅಂತ ಹೇಳುವಂಥದ್ದು ಐಡೆಂಟಿಫೈ ಆಗಿಲ್ಲ ಸದ್ಯಕ್ಕೆ. ಏನು ಈಗ ಒಂದು ಹುಲಿ ಹಿಡಲಿಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದು ಪಕ್ಕದಲ್ಲಿ ಒಂದು ಖಾಸಗಿ ಅರಣ್ಯವನ್ನು ಬೆಳೆಸಿದ್ದಾರೆ. ಒಂದು 250ರಿಂದ 300 ಎಕರೆ ಇದೆ, ಅದರ ಒಳಗೆ ಇದೆ ಅಂತ ಹೇಳುವಂಥ ಮಾಹಿತಿ ಸಿಕ್ಕಿದೆ. ಆದ್ದರಿಂದ ನಾಳೆ ಬೆಳಿಗ್ಗೆಯಿಂದ ಅಲ್ಲಿಯೂ ಕೂಡ ಒಂದು ಕಾರ್ಯಾಚರಣೆ ಮಾಡಿ ಹುಲಿಯನ್ನು ಸೆರೆ ಹಿಡಿಯುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಅರವಳಿಕೆ ತಜ್ಞರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಹುಲಿ ಯಾವುದು ತೊಂದರೆ ಕೊಡ್ತಾ ಇದೆ ಜನರಿಗೆ, ಗ್ರಾಮಗಳೊಳಗೆ ಯಾವ್ದು ಬರ್ತಾ ಇದೆ, ಹಸುಗಳನ್ನು ಯಾವುದು ಕೊಂದು ಹಾಕ್ತಾ ಇದೆ, ಆ ಹುಲಿಯನ್ನು ಹಿಡಿದು ಸಾಗಾಟ ಮಾಡಲಿಕ್ಕೆ ಅರಣ್ಯ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ಈ ಕಾರ್ಯಾಚರಣೆ ಆರಂಭ ಮಾಡಿರುವಂಥದ್ದು. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.